ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ದೇವರ ಮಹಿಮೆ, ದೇವರ ಭಯಭಕ್ತಿ, ದೇವದೂತರ ಕಾವಲು, ದೇವರ ನೀತಿ, ಧೈರ್ಯ, ಪ್ರೀತಿ, ನಿರೀಕ್ಷೆ, ವಿಶ್ವಾಸ ನೀಡುವ, ಆರೋಗ್ಯ ನೀಡುವ ದೇವರ ವಾಕ್ಯ ಭಾಗ ಪ್ರಿಯರೇ. ಅಂಶ ನೂತನ ಆರಾಧನೆ, ನ್ಯೂ ವರ್ಷಿಪ್ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಕೆಳಲಿರುವ ದೇವರ ಮಾತುಗಳು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯ ಎಂಬ ನೆಲ ಒಳ್ಳೆಯ ಆಗುವಂತೆ ಪ್ರಾರ್ಥಿಸಿ, ಆ ಬೀಜ ದೇವರ ಮಾತುಗಳು 100ಕ್ಕೆ 100, 60, 30ರಷ್ಟು ಫಲ ಕೊಟ್ಟುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ಆತ್ಮಗಳನ್ನು ರಕ್ಷಿಸುವಂತೆ, ಸತ್ಯದ ಜ್ಞಾನವಾದ ದೇವರ ಜ್ಞಾನಕ್ಕೆ, ದೇವರ ರಾಜ್ಯಕ್ಕೆ, ನೀತಿಗೆ, ರಕ್ಷಣೆಗೆ, ಆನಂದಕ್ಕೆ ತರುವಂತೆ ಸಹಾಯವಾಗಲು ಪ್ರೇರೆ. ಪ್ರಾರ್ಥಿಸೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಆತ್ಮದಿಂದ ಸತ್ಯದಿಂದ ಆರಾಧನೆಗೆ ಪಾತ್ರನಾದ ದೇವರೇ, ಇಂಥವರೇ ನನ್ನನ್ನು ಆರಾಧಿಸಬೇಕು ಆತ್ಮದಿಂದ ಸತ್ಯದಿಂದ ಎಂದು ಹೇಳಿದಾತನೇ, ಅವರನ್ನು ಹುಡುಕುವಾತನೇ, ನಿಮಗೆ ಸ್ತೋತ್ರ ತಂದೆ. ಸ್ವಾಮಿ, ರಕ್ಷಕನಾದ ದೇವರೇ, ಯೇಸುವೆ ಕ್ರಿಸ್ತನೇ, ಪರಾತ್ಪರ ದೇವಕುಮಾರನೇ, ವಾಕ್ಯವಾದ ದೇವರೇ, ನೂತನ ಆರಾಧನೆ, ನ್ಯೂ ವರ್ಷಿಪ್ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಕೇಳುವ ನಿಮ್ಮ ಮಕ್ಕಳಾದ ನಮ್ಮನ್ನು ನಿಮ್ಮ ಶಿಲುಬೆಯ ಬೆಳಕಿನಲ್ಲಿ, ಶಕ್ತಿಯಲ್ಲಿ, ಪುನರುತ್ಥಾನ ಶಕ್ತಿಯಲ್ಲಿ, ಪಾಪದ ಮರಣದ ಮುಳ್ಳನ್ನು ಮುರಿದ ಶಕ್ತಿಯಲ್ಲಿ ನೆಲೆಗೊಳಿಸಿ, ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಲು, ನಿಮ್ಮನ್ನು ಸಂತೋಷಪಡಿಸಿ, ನಿಮ್ಮ ಚಿತ್ತ ನೆರವೇರಿಸಿ ಪರಲೋಕ ಸೇರುವಂತೆ ಅಂತ ಜೀವಿತ ಕೇಳುವ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ಮಾಡಿ ಸೈತಾನನ ಎಲ್ಲ ನೊಗಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಮುರಿದು ನಾಶ ಮಾಡುತ್ತಾ ಬರಬೇಕೆಂದು ನಜರೇತಿನ ಪರಾತ್ಪರ ದೇವಕುಮಾರ, ಸರ್ವಶಕ್ತ, ಸರ್ವಾಧಿಕಾರಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಸರ್ವಶಕ್ತ ತಂದೆಯಾದ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ನೂತನ ಆರಾಧನೆ, ನ್ಯೂ ವರ್ಷಿಪ್, ಈ ವಾಕ್ಯ ಭಾಗವನ್ನು ಆಲಿಸುವ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ಆರಾಧನೆಗೆ ನಾಯಕ ನೀನೆ, ಆರಾಧನೆಗೆ ಯೋಗ್ಯನು ನೀನೆ ಎನ್ನುವ ಹಾಡನ್ನು ಪ್ರೇರೆ. ನನ್ನೊಂದು ಏಕೀಭವಿಸಿ ಹಾಡಿರಿ. ಆರಾಧನೆಗೆ ನಾಯಕ ನೀನೆ, ಆರಾಧನೆಗೆ ಯೋಗ್ಯನು ನೀನೆ ಯೇಸುವೆ, ಆರಾಧನೆಗೆ ಯಜಮಾನ ನೀನೆ, ಆರಾಧನೆಗೆ ಅರಸನು ನೀನೆ. ಆಮೇನ್. ಆರಾಧನೆಗೆ ನಾಯಕ ನೀನೆ, ಆರಾಧನೆಗೆ ಯೋಗ್ಯನು ನೀನೆ ಕ್ರಿಸ್ತನೇ, ಆರಾಧನೆಗೆ ಯಜಮಾನ ನೀನೆ, ಆರಾಧನೆಗೆ ಅರಸನು ನೀನೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಮ್ಮ ಜೀವಿತ ಕಾಲವೆಲ್ಲ ತಂದೆಯ ಪ್ರತಿರೂಪವೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೆ, ಆರಾಧನೆಗೆ ಯೋಗ್ಯನು ನೀನೆ, ಆರಾಧನೆಗೆ ಯಜಮಾನ ನೀನೆ ಸ್ವಾಮಿ, ಆರಾಧನೆಗೆ ಅರಸನು ನೀನೆ. ಪರಿಶುದ್ಧ ದೇವರು ನೀನೆ ಸಪ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೆ, ಮಹಿಮೆಯ ಆರಾಧನೆ,
ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ. ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ ಕರಕ್ಷಕ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸಬೇಕು. ಆರಾಧನೆಗೆ ಯೋಗ್ಯನು ನೀನೇ ಯೇಸುವೆ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಅರಸನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ. ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಭಕ್ತರ ಆರಾಧನೆಗೆ ಯೋಗ್ಯನೇ ತಂದೆ ಯೇಸುವೆ, ಆರಾಧನೆ ಆರಾಧನೆ. ದೇವದೂತರು ಆರಾಧನೆಗೆ ಪಾತ್ರನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ ಲೋಕರಕ್ಷಕ ಯೇಸುವೆ. ಧ್ವಜಪ್ರಾಯನೇ ನೀನು ನಮ್ಮ ಇನಿಯನೇ, ನಿಮ್ಮನ್ನೇ ಆರಾಧಿಸುವೆವು. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೆ, ದಿನವೆಲ್ಲ ಆರಾಧನೆ. ಬೇಗನೆ ಬರಲಿರುವ ಕ್ರಿಸ್ತನೇ, ಔಷಧಿ ಆರಾಧನೆ. ನಮಗಾಗಿ ಬಲಿಯಾದ ಯೇಸುವೆ, ದಿನವೆಲ್ಲ ಆರಾಧನೆ. ಬೇಗನೆ ಬರಲಿರುವ ಕರ್ತನೇ, ಹರ್ಷದಿಂದ ಆರಾಧನೆ. ಅಭಿಷೇಕಾತ್ಮನೇ ನನ್ನ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕ ನೀಡುವಂಥ ಪರಿಶುದ್ಧಾತ್ಮನು ನೀನೇ ಸಪ್ಪ, ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ ಸ್ವಾಮಿ. ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ನಮ್ಮ ಜೀವಿತ ಕಾಲವೆಲ್ಲ ಪರಲೋಕದಲ್ಲಿ ನಿಮ್ಮ ಮುಖಾಮುಖಿ ನೋಡುವವರೆಗೂ ನಿನ್ನನ್ನೇ ಆರಾಧಿಸುವೆ. ನಮ್ಮ ಜೀವಿತ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆವು. ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ರಾಜಾಧಿರಾಜ ನೀನೇ. ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೆನ್. ಹೌದು ಪ್ರೇರೆ, ಆರಾಧನೆಗೆ ಯೋಗ್ಯನು ಯೇಸು ಕ್ರಿಸ್ತ ಪ್ರಭು. ಹೌದು ಪ್ರೇರೆ, ಆರಾಧನೆಗೆ
ನಾಯಕ ಯೇಸು ಕ್ರಿಸ್ತನಾಗಿದ್ದಾನೆ. ಆರಾಧನೆಗೆ ಯೋಗ್ಯನು ದೇವಕುಮಾರನಾಗಿದ್ದಾನೆ. ಆರಾಧನೆಗೆ ಯಜಮಾನ ಅದೃಶ್ಯ ದೇವರ ಸಾದೃಶ್ಯ ರೂಪನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆರಾಧನೆಗೆ ಅರಸನು ಅವರೇ ಭೂಲೋಕದ ಎಲ್ಲ ಅರಸಗಳು ಅಧಿಕಾರಗಳು ಎಲ್ಲ ಬೆಳಕಿಗೆ ಮೂಲ ಕಾರಣವಾದ ತಂದೆಯಾದ ದೇವರಿಂದ ಆತನ ವಾಕ್ಯವಾದ ಯೇಸು ಕ್ರಿಸ್ತನಿಂದ ಬರುತ್ತೆ ಪ್ರೇರೆ. ಅದು ಹೀಗೆ ಪರಿಶುದ್ಧ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಪರಿಶುದ್ಧ ಆರಾಧನೆ ಮಾಡಬೇಕಾಗಿದೆ. ಪರಲೋಕದ ತಂದೆ ಆಗಿದ್ದಾನೆ ಯೇಸು ಕ್ರಿಸ್ತನು. ನಾನು ತಂದೆ ಒಂದೇ ಆಗಿದ್ದೇವೆ, ನನ್ನನ್ನು ನೋಡಿದನು ತಂದೆಯನ್ನು ನೋಡಿದ್ದಾನೆ ಎಂದು ಹೇಳಿದ್ದಾನೆ ಪ್ರೇರೆ. ಪರಲೋಕದ ತಂದೆ ಆತನಿಗೆ ಮಹಿಮೆ ಆರಾಧನೆ ಸಲ್ಲಿಸಬೇಕಾಗಿದೆ. ಯೇಸುವಿಗೆ ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ ಎಂದು ಹೇಳಬೇಕಾಗಿದೆ ಪ್ರೇರೆ, ಮಾಡಬೇಕಾಗಿದೆ. ಹೌದು, ನಾವು ತಿಮೋತಿ ಪತ್ರಿಕೆಯಲ್ಲಿ ನೋಡುತ್ತೇವೆ ಪ್ರೇರೆ, 1ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ದೇವಜನರು ಸಭೆ ಸೇರುವಾಗಲೆಲ್ಲ ಪುರುಷರು ಯಾವ ಭೇದ ಇಲ್ಲದೆ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು. ಹೌದು ಪ್ರೇರೆ, ಹೀಗೆ ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥಿಸಬೇಕು, ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದಿದೆ. ಹೌದು, ಹೀಗೆ ಭಕ್ತರ ಆರಾಧನೆ ಯೋಗ್ಯನಾಗಿದ್ದಾನೆ ಯೇಸು ಕ್ರಿಸ್ತನು. ದೇವದೂತರ ಆರಾಧಿಸುವ ಕರ್ತನಾಗಿದ್ದಾನೆ ಯೇಸು ಕ್ರಿಸ್ತನು, ಸೃಷ್ಟಿಕರ್ತ. ಧ್ವಜಪ್ರಾಯನಾಗಿದ್ದಾನೆ ಪ್ರೇರೆ. ಹೌದು, ಆಗಲೆಲ್ಲದರಲ್ಲಿ ಅಗ್ರಸ್ತನು. ಆದುದೆಲ್ಲವೂ ಆತನಿಂದ, ಆತನಲ್ಲಿ, ಆತನಿಗೋಸ್ಕರ, ಮುಂದುವರಿಯುವುದು ಆತನಿಗಾಗಿ ಪ್ರೇರೆ. ಯೇಸು ಕ್ರಿಸ್ತ ವಾಕ್ಯವಾದ ದೇವರು, ಆಮೇನ್ ಎಂಬಾತನು. ಹೌದು ಪ್ರೇರೆ, ಹೀಗೆ ಧ್ವಜಪ್ರಾಯನಾಗಿದ್ದಾನೆ, ನಮ್ಮೆಲ್ಲರ ಇನಿಯನಾಗಿದ್ದಾನೆ, ಸರ್ವಾಂಗ ಸುಂದರನಾಗಿದ್ದಾನೆ ಪ್ರೇರೆ. ಪರಿಶುದ್ಧನು, ನಮ್ಮೆಲ್ಲರ ಪ್ರಾಣಪ್ರಿಯ, ಆತ್ಮಪ್ರಿಯ. ಹೌದು ಪ್ರೇರೆ, ಮಹಿಮಾ ಶರೀರವನ್ನು ನೀಡುವಾತನು. ಹೌದು, ಹೀಗೆ ನಮಗಾಗಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ ಪ್ರೇರೆ ಯೇಸು. ಆ ದಿನವೆಲ್ಲ ಆರಾಧಿಸಬೇಕಾಗಿದೆ. ಬೇಗನೆ ಬರಲಿದ್ದಾನೆ ಯೇಸು ತನ್ನಲ್ಲಿ ವಿಶ್ವಾಸಿಟ್ಟವರನ್ನು ಕರೆದುಕೊಂಡು ಹೋಗಲು ಆ ಶಾಶ್ವತ ಪಟ್ಟಣಕ್ಕೆ, ಆ ಬುನಾದಿ, ಶಾಶ್ವತ ಬುನಾದಿ ಇರುವ ಪಟ್ಟಣಕ್ಕೆ. ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳನ್ನು ತನ್ನಲ್ಲಿ ವಿಶ್ವಾಸಿಟ್ಟವರಿಗೆ, ದೇವರು ಒಲಿದವರಿಗೆ ನೀಡಲು, ಪವಿತ್ರ ಆತ್ಮದಿಂದ ತುಂಬಿದವರಿಗೆ. ಯೇಸುವಿನ ಆತ್ಮ ಯಾರಲ್ಲಿದೆಯೋ ಅವರು ಯೇಸುವಿನವರು. ಹೌದು ಪ್ರೇರೆ, ನಾವು ಬೇಡಿಕೊಳ್ಳಬೇಕಾಗಿದೆ, ಹುಡುಕಬೇಕಾಗಿ, ತಟ್ಟಬೇಕಾಗಿದೆ. ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ, ಅಂದರೆ ಮನುಷ್ಯ ತಂದೆಗಳು ತಮ್ಮ ಮಕ್ಕಳಿಗೆ ರೊಟ್ಟಿ ಕೇಳಿದರೆ ರೊಟ್ಟಿ ಕೊಡುತ್ತಾರೆ, ಕಲ್ಲು ಕೊಡುವುದಿಲ್ಲ. ಮೊಟ್ಟೆ ಕೇಳಿದರೆ ಮೊಟ್ಟೆ ಕೊಡುತ್ತಾರೆ, ಹಾವು ಚೇಳು ಕೊಡುವುದಿಲ್ಲ, ಮೀನು ಕೇಳಿದರೆ ಮೀನನ್ನೇ ಕೊಡುತ್ತಾರೆ. ಆದರೆ ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲ ಆದರೆ, ಪರಲೋಕದಲ್ಲಿರೋ ಸ್ವರ್ಗದಲ್ಲಿರುವ ತಂದೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ, ಅಂದರೆ ಯೇಸು ಕ್ರಿಸ್ತ ನಾಮದಲ್ಲಿ ದೇವರಿಗೆ ಮಕ್ಕಳಾಗುತ್ತೇವೆ ಪ್ರೇರೆ. ಯೇಸುವಿನ ವಿಶ್ವಾಸದ ಮುಖಾಂತರ, ಬೇರೆ ಹೆಸರಿನಲ್ಲಿ ದೇವರಿಗೆ ಮಕ್ಕಳಾಗುವುದಿಲ್ಲ. ಮನುಷ್ಯ ಮಾತ್ರ ಆಗಿರುತ್ತೇವೆ, ಮೂಗಿನಲ್ಲಿ ಉಸಿರು ಮಾತ್ರದವರಾಗಿರುತ್ತೇವೆ, ನರ ಪ್ರಾಣಿಗಳಾಗಿರುತ್ತೇವೆ, ನರ ಪುತ್ರರಾಗಿರುವುದಿಲ್ಲ ದೇವರಿಗೆ. ಮನುಷ್ಯರಲ್ಲಿ ಮಕ್ಕಳು ಯೇಸುವಿನಲ್ಲಿ ವಿಶ್ವಾಸಿಟ್ಟವರು ಮಾತ್ರ ದೇವರಿಗೆ ಮಕ್ಕಳು ಪ್ರೇರೆ. ಹೀಗೆ ನಾವು ನಮಗಾಗಿ ಬಲಿಯಾದ ಯೇಸುವನ್ನು ಆರಾಧಿಸಬೇಕಾಗಿ ದಿನವೆಲ್ಲ ಬೇಗನೆ ಬರಲಿದ್ದಾನೆ, ಸಿದ್ಧವಾಗಬೇಕಾಗಿದ್ದರೆ ತನ್ನ ವಿಶ್ವಾಸ ಇಡುವವರನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ಅನಂತ ಜೀವಿತಕ್ಕೆ, ಮಹಿಮೆಯ ಜೀವಿತಕ್ಕೆ, ಶಾಶ್ವತ ಜೀವಿತಕ್ಕೆ, ಬೆಳಕಿನ ಜೀವಿತಕ್ಕೆ. ಹೌದು ಪ್ರೇರೆ, ನಿತ್ಯ ಆರಾಧನೆಯಲ್ಲಿ ಪ್ರಶಾಂತವಾಗಿ ಪಾಲ್ಗೊಳ್ಳುವ ಜೀವಿತಕ್ಕೆ. ಬೇಗನೆ ಬರಲಿರುವ ಯೇಸುವಿಗೆ ಆತನನ್ನು ಹರುಷದಿಂದ ಆರಾಧಿಸಬೇಕಾಗಿದೆ. ಏನಿದ್ದರೂ ಇಲ್ಲದಿದ್ದರೂ ಯೇಸುವೆ ಸಮಸ್ತದಲ್ಲಿ ಸಮಸ್ತವಾಗಿದ್ದಾನೆಂದು. ಅಭಿಷೇಕ ಆತ್ಮನಾಗಿದ್ದಾನೆ ಯೇಸು ಕ್ರಿಸ್ತನು, 2ನೇ ಆದಾಮನಾಗಿದ್ದಾನೆ. 1ನೇ ಆದಾಮ ದೇವರ ಆಜ್ಞೆ ಮೀರಿ ಆತನಿಗೆ ಕೊಟ್ಟಂಥ ಸಹಾಯಕಳಾದ ಸ್ತ್ರೀಯಿಂದ ಮಾತು ಕೇಳಿ ದೇವರ ಆಜ್ಞೆಯನ್ನು ಮೀರುತ್ತಾನೆ ಪ್ರೇರೆ. ಆ ತೋಟದಲ್ಲಿ ಅನೇಕ ಹಣ್ಣುಗಳಿವೆ, ಎಲ್ಲ ತಿನ್ನಿರಿ, ನೀವು ಶಾಶ್ವತವಾಗಿ ಜೀವಿಸ್ತೀರಿ. ತೋಟದ ಮಧ್ಯೆ ಇರುವ ಹಣ್ಣನ್ನು ತಿನ್ನಬೇಡ್ರಿ, ತಿಂದ ದಿನ ಸತ್ತೋಗುತ್ತೀರಿ ಎಂದಾಗ ಆ ಸರ್ಪವು ದೇವರಿಗೆ ವಿರೋಧವಾದ ಶಕ್ತಿ, ಇಹಲೋಕದ ಮಿಥ್ಯ ದೇವರು, ಸುಳ್ಳು ದೇವರು, ಕತ್ತಲೆ ಶಕ್ತಿ ದೆವ್ವ ಆಕೆಯನ್ನು ಮೋಸಪಡಿಸಿದರೆ ಆಕೆಯ ಮೂಲಕ ಆತನು ಹೊಂದಿ ತಿಂದನು. ಪಾಪ ಶಾಪ ಹೊಲ ನೆಲಕ್ಕೆ ಮತ್ತು ಮನುಷ್ಯ ಜೀವಿತಕ್ಕೆ ಬಂತು ಪ್ರೇರೆ. ಅಂದಿನಿಂದ ಮರಣವು ಆಳ್ವಿಕೆ ನಡೆಸಿತು. ಯೇಸು ಕ್ರಿಸ್ತನ ಆಗಮನದವರೆಗೆ, ಕ್ರಿಸ್ತ ಪೂರ್ವದಲ್ಲಿ ಕ್ರಿಸ್ತ ಶಕದವರೆಗೆ, ಅಂದರೆ 4000 ವರ್ಷಗಳ ಕಾಲ ಮರಣ, ಪಾಪ, ಭಯ, ಮರಣ ಆಳ್ವಿಕೆ ಮಾಡಿತು ಪ್ರೇರೆ. ದೇವರಿಗೆ ಅವಿಧೇಯರಾಗುವ ಮೂಲಕ, ದೇವರ ಆಜ್ಞೆ ಮೀರುವ ಮೂಲಕ ಪಾಪ ಮಾಡದವರ ಮೇಲೆ ಕೂಡ ದೊರೆತನ ನಡೆಸಿತು ಸೈತಾನನು. ಮೊದಲನೇ ಸ್ತ್ರೀ ಪುರುಷ ಆಜ್ಞೆ ಮೀರಿದ್ದರಿಂದ ಅದರ ಪರಿಣಾಮ ಎಲ್ಲ ಮನುಷ್ಯರ ಮೇಲೆ ಬಂದಿತ್ತು ಪ್ರೇರೆ, ಮಾಡಲಾರ್ದವ್ರ ಮೇಲೆ ಕೂಡ. ಹೌದು, ಯೇಸು ಕ್ರಿಸ್ತನಲ್ಲಿ ಅದರ ಪರಿಣಾಮ ಮುರಿದು ಹೋಯ್ತು ಪ್ರೇರೆ. ಶಿಲುಬೆಯಲ್ಲಿ
ಅವಿಧೇಯತೆಯನ್ನು ತನ್ನ ಮೇಲೆ ತೆಗೆದುಕೊಂಡು ಆ ಅವಿಧೇಯತೆಯನ್ನು ಉಂಟಾಗುವ ಪಾಪದ ಜೀವಿತ, ಭಯದ ಜೀವಿತ, ರೋಗದ ಮರಣದ ಜೀವಿತ ತನ್ನ ದೇಹವೆಂಬ ತೆರೆಯ ಮೇಲೆ ತೆಗೆದುಕೊಂಡು ಶಿಲ್ಬೆಯಲ್ಲಿ ಜಡಿದು ಅವುಗಳನ್ನು ನಿರ್ನಾಮ ಮಾಡಿ, ಪ್ಯಾರಲೈಸ್ ಮಾಡಿ, ಸಾಯಿಸಿ ಸಮಾಧಿ ಮಾಡಿ 3ನೇ ದಿನ ಮಹಿಮಾ ಶರೀರದೊಂದಿಗೆ ಎದ್ದ ಪ್ರೇರೆ. ಪಾಪ ಇಲ್ಲದ ದೇವಕುಮಾರನಾಗಿ ದೇವರಾಗಿ ಪಾತಾಳದ ಮರಣದ ಬೀಗದ ಕೈಗಳನ್ನು ತೆಗೆದುಕೊಂಡು ಬಂದಿದ್ದಾನೆ ತನ್ನಲ್ಲಿ ವಿಶ್ವಾಸ ಇಡುವವರಿಗೆ ಅಧಿಕಾರ ನೀಡಲು. ಹೌದು, ಹೀಗೆ ನಾವು ಪ್ರಭುವಿಗೆ ಹರುಷದಿಂದ ಆರಾಧನೆ ಮಾಡಬೇಕಾಗಿದೆ. ಅಭಿಷೇಕ ಆತ್ಮನನ್ನು ನೀಡುತ್ತಾನೆ ತನ್ನಲ್ಲಿ ವಿಶ್ವಾಸ ಇಡುವವರಿಗೆ. ತಂದೆಯಲ್ಲಿ ಬೇಡಿ ತನ್ನಂತೆ ಇರುವ ಬೇರೊಬ್ಬ ಸಹಾಯಕನನ್ನು, ಶೋಧನೆಯನ್ನು ಗೆದ್ದ ತನ್ನ ಶಕ್ತಿಯನ್ನು, ಭಯವನ್ನು ಗೆದ್ದ, ಚಿಂತೆಯನ್ನು ಗೆದ್ದ, ಲೋಕದ ಕಣ್ಣಿನ ಶರೀರದಾಶ ಬದುಕುವ ಡಂಬ ಗೆದ್ದ, ಪಾಪವನ್ನು ಗೆದ್ದ, ಭಯ ಮರಣವನ್ನು ಗೆದ್ದ. ಹೌದು ಪ್ರೇರೆ, ತನ್ನ ಚಿರಂಜೀವಿ ಆತ್ಮನನ್ನು ಕಳಿಸಿಕೊಡುತ್ತಾನೆ ತನ್ನಲ್ಲಿ ವಿಶ್ವಾಸ ಇಟ್ಟವರಿಗೆ. ಅದಕ್ಕಿಂತ ಮೊದಲು ನಾವು ಆತನನ್ನು ಪ್ರೀತಿಸಿ ಆತನ ಆಜ್ಞೆ ಕೈಗೊಂಡು ನಡೆಯಬೇಕಾಗಿದೆ. ಆಗ ತಂದೆಯಲ್ಲಿ ಬೇಡಿ ಬೇರೊಬ್ಬ ಸಹಾಯಕನಾದ ಪರಿಶುದ್ಧಾತ್ಮನನ್ನು ಸದಾಕಾಲ ನನ್ನ ಸಂಗಡ ಇರಲು ಕಳಿಸಿಕೊಡುತ್ತಾನೆ. ಆ ಪರಿಶುದ್ಧಾತ್ಮನನ್ನು ಲೋಕವು ಕಾಣುವುದಿಲ್ಲ ಪ್ರೇರೆ, ಆದರೆ ಆತನಲ್ಲಿ ಯಥಾರ್ಥವಾಗಿ ವಿಶ್ವಾಸ ಇಡುವರ, ನಿಜವಾಗಿ ವಿಶ್ವಾಸ ಇಡುವರ, ಪರಿಶುದ್ಧವಾಗಿ ವಿಶ್ವಾಸ ಇಡುವರೆ, ಜ್ಞಾನದಿಂದ ವಿಶ್ವಾಸ ಇಡುವವರ, ಎಲ್ಲಕ್ಕಿಂತ ಹೆಚ್ಚಾಗಿ ಆತನನ್ನು ಹಿಂಬಾಲಿಸುವವರ, ತಮ್ಮ ಶಿಲುಬೆ ಎಂಬ ಜೀವಿತದ ಕಷ್ಟಗಳನ್ನು ಅನುದಿನ ಹೊತ್ತುಕೊಂಡು ಯೇಸುವಿನ ಹಿಂದೆ ಹೋಗುವ ಅಥವಾ ಆತನ ಸೇವೆ ಮಾಡುವ, ಆತನ ಸ್ವಾರ್ಥಿ ಸಾರುವ, ಆತನನ್ನು ಕೀರ್ತಿಸುವ, ಕೊಂಡಾಡುವ, ಸತ್ಯದ ಪ್ರಕಾರ ವಾಕ್ಯ ಪ್ರಕಾರ ನಡೆಯುವವರಿಗೆ ಆ ಪರಿಶುದ್ಧ ಆತ್ಮನು ಕಳಿಸುತ್ತಾನೆ. ಆತನು ನಮ್ಮೊಂದಿಗೆ ವಾಸ ಮಾಡುತ್ತಾನೆ ಪ್ರೇರೆ. ಹೌದು, ಮುಂದೆ ಬರುವ ಸಂಗತಿ ತಿಳಿಸುತ್ತಾನೆ, ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೀಗೆ ಅಭಿಷೇಕ ಆತ್ಮನಾಗಿದ್ದಾನೆ ಯೇಸು ಕ್ರಿಸ್ತನ 2ನೇ ಆದಾಮನಾಗಿದ್ದಾನೆ ಪ್ರೇರೆ. ಯೇಸುವೆ ಜೀವ ಕೊಡುವ ಆತ್ಮನಾಗಿದ್ದಾನೆ. ಹೀಗೆ ನಾವು ನೂತನ ಆರಾಧನೆ ಎನ್ನುವ ಅಂಶದೊಳಗೆ ನಾವು ಪ್ರವೇಶವನ್ನು ಪ್ರೇರೆ. ನಾವು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 10ನೇ ವಾಕ್ಯ 11ನೇ ವಾಕ್ಯದಲ್ಲಿ ಓದುತ್ತೆ ಪ್ರೇರೆ. ರೆವಲ್ಯೂಷನ್ ಚಾಪ್ಟರ್ 4 ವರ್ಸ್ 10th 11th ವರ್ಡ್. ಇಲ್ಲಿ ಓದುವುದಾದರೆ ನಾವು ಆ 24 ಜನ ಹಿರಿಯರು ಸಿಂಹಾಸನದ ಮುಂದೆ ಆಸೀನರಾಗಿದ್ದರು ಪ್ರೇರೆ. ಆ ಸಿಂಹಾಸನದಲ್ಲಿ ಆಸೀನನಾಗಿರುವ ಆತನ ಮುಂದೆ ಆ 24 ಹಿರಿಯರು ಆ ಸಿಂಹಾಸನದ ಮೇಲೆ ಆಸೀನನಾಗಿರುವ ಆತನ ಎದುರು ಸಾಷ್ಟಾಂಗ ಎರಗಿ ನಮಸ್ಕರಿಸಿ ಯುಗ ಯುಗಗಳು ಜೀವಿಸುತ್ತಿರುವ ಆತನಿಗೆ ನಮಸ್ಕಾರ ಮಾಡುತ್ತಾ, ಪ್ರಭುವೇ, ನಮ್ಮ ದೇವರೇ, ನೀನು ಸಮಸ್ತವನ್ನು ಸೃಷ್ಟಿಸಿದೆ, ನಿನ್ನ ಚಿತ್ತದಿಂದಾಗಿ ಅವು ಇದ್ದವು, ಅದರಿಂದಾಗಿ ನಿನಗಾಗಿ ಸೃಷ್ಟಿಸಲ್ಪಟ್ಟವು, ಆದ್ದರಿಂದ ನೀನೇ ಮಹಿಮೆ, ಘನತೆ, ಪ್ರಭಾವಗಳಿಗೆ ಪಾತ್ರನಾಗಿದ್ದೆ ಎಂದು ಹೇಳುತ್ತಾ ತಮ್ಮ ಕಿರೀಟಗಳನ್ನು ಆ ಹಿರಿಯರು 24 ಜನ ಹಿರಿಯರು ಆ ಸಿಂಹಾಸನದ ಎದುರು ಇಡುತ್ತಾರೆ ಪ್ರೇರೆ, ಆತನ ಕಾಲ ಬಳಿಯಲ್ಲಿ ಎನ್ನುವಂತೆ. ಹೌದು ಪ್ರೇರೆ, ಹೀಗೆ ನಾನು ಕೇರಳದಲ್ಲಿ ಪ್ರಾರ್ಥನೆಗೆ ಹೋದಾಗ ಪ್ರೇರೆ, ಕೆಲವು ವರ್ಷಗಳ ಹಿಂದೆ ಗುಡ್ ಫ್ರೈಡೇ 40 ದಿವಸ ಉಪವಾಸಗಳ ಕಾಲದಲ್ಲಿ ಕೊನೆಯ ವಾರದಲ್ಲಿ ನಾನು ಪ್ರಾರ್ಥನೆಗೆ ಅಟೆಂಡ್ ಆಗ್ತಿದ್ದೆ ಪ್ರೇರೆ. ಕೇರಳದಕ್ಕೆ ಹೋಗಿ ಅಲ್ಲಿ ಒಂದು ದಿನ ಭಾನುವಾರ ಬೆಳಿಗ್ಗೆ ಮಲಗಿಕೊಂಡಾಗ 4 ಗಂಟೆ ಸುಮಾರು, ಬೆಳಗ್ಗೆ ಜಾವ 4 ಗಂಟೆಗೆ ನನ್ನ ಆತ್ಮವನ್ನು ದೇವರಾತ್ಮ ಮೇಲಕ್ಕೆ ತೆಗೆದುಕೊಂಡು ಹೋದ ಪ್ರೇರೆ. ಮಧ್ಯಾಕಾಶ ಅಥವಾ ಪರಲೋಕ, ಅಲ್ಲಿ ನನ್ನ ಆತ್ಮ ನಿಂತುಕೊಂಡಿತ್ತು. ಸಿಂಹಾಸನ ದೂರದಲ್ಲಿ ನೋಡಿದಾಗ ಕಾಣಿಸಿತು. ಸಿಂಹಾಸನದ ಮೇಲೆ ಒಬ್ಬಾತನು ಆಸೀನನಾಗಿದ್ದಾನೆ, ನರಪುತ್ರನು ಯೇಸು ಕ್ರಿಸ್ತ. ಆತನ ಸುತ್ತಲೂ ಎಡಗಡೆ 12 ಜನ, ಬಲಗಡೆ 12 ಜನ ಎನ್ನುವಂತೆ 4 ಜೀವಿಗಳು ಮಧ್ಯ ಒಂದು ಪ್ರಕಾಶಮಾನವಾದ ಸಿಂಹಾಸನ ಎನ್ನುವಂತೆ ಕಾಣಿಸ್ತು ಪ್ರೇರೆ. ಆ ಸಿಂಹಾಸನದ ಕಡೆಯಿಂದ ಒಂದು ಶಬ್ದ ಬಂತು ನನಗೆ, ಸ್ವರ. ಯೋವಾನ 10 ಎಂದು ಹೇಳ್ತು ಪ್ರೇರೆ, ಜಾನ್ 10. ಹೌದು, ಅದು ಕೇಳಿಸಿಕೊಂಡ ತಕ್ಷಣ ಮತ್ತೆ ನಾನು ನಿದ್ರೆ ಎಚ್ಚೆತ್ತುಕೊಂಡೆ. ಮತ್ತೆ ನನ್ನ ಆತ್ಮ ನನ್ನಲ್ಲಿ ಬಂದಿತ್ತು. ಕಣ್ಣು ತೆರೆದಾಗ 6 ಗಂಟೆ ಆಗಿತ್ತು ಪ್ರೇರೆ. ನಾನು ಯೋಚಿಸಿದೆ, ಯೋವಾನ 10 ಅಂದರೆ 10ನೇ ಅಧ್ಯಾಯ ಓದಬೇಕಾ ಅಥವಾ 10ನೇ ಅಧ್ಯಾಯ 10ನೇ ವಾಕ್ಯ ಓದಬೇಕಾ ಗೊತ್ತಾಗಲಿಲ್ಲ. ಆದರೂ ಕೂಡ ದೇವರು ಒಂದು ಅಧ್ಯಾಯವನ್ನು ಕೊಡುವ ಆತನಾಗಿದ್ದಾನೆ ಪ್ರೇರೆ. ಹೌದು, ಆ ಅಧ್ಯಾಯವನ್ನೇ ತೆಗೆದುಕೊಂಡೆ. ಕಾರಣ ಅಲ್ಲಿ ಅಧ್ಯಾಯ ಓದಿದಾಗ 10ನೇ ಅಧ್ಯಾಯ ಯೋವಾನ ಸುವಾರ್ತೆ 10ನೇ ಅಧ್ಯಾಯ ಓದಿದಾಗ ಪೀಠಿಗೆ
ಒಳ್ಳೆಯ ಕುರುಬ ಅಂತಿದ್ದ ಪ್ರೇರೆ. ನಾನೇ ಉತ್ತಮ ಕುರಿಗಾಹಿ, ನಾನೇ ಒಳ್ಳೆಯ ಕುರುಬನೇ ಎಂದು. ಹೌದು, ಅಂದರೆ ನಾನು ಒಳ್ಳೆಯ ಕುರುಬ, ನೀನು ನನ್ನ ಕುರಿ. ಹೌದು ಪ್ರೇರೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸ್ತವೆ. ಕೂಲಿಯಾಳು ಕುರುಬನಿಂದ ಅವು ಓಡಿ ಹೋಗುತ್ತವೆ. ಹೌದು ಪ್ರೇರೆ, ಹೀಗೆ ನಾವು ಯೇಸುವನ್ನು ಹಿಂಬಾಲಿಸ್ತಿರುವಾಗ ಆತನು ಕುರುಬನಾಗಿ ತನ್ನ ಸ್ವರವನ್ನು ಕೇಳ ಮಾಡುತ್ತಾನೆ ಪ್ರೇರೆ. ಕಾರಣ ನಾವು ನಿಜವಾಗಿ ಆತನನ್ನು ಆರಾಧಿಸುವುದರಿಂದ, ನಿಜವಾಗಿ ಆತನು ಸಿಂಹಾಸನರೂಢನಾಗಿದ್ದಾನೆ. ಆದುದೆಲ್ಲವೂ ಆತನ ಮುಖಾಂತರ, ಆತನಿಗಾಗಿ ಮುಂದುವರಿದ ಆತನಿಗೋಸ್ಕರ ಎಂದು ತಿಳಿದುವುದಾದರೆ ವಾಕ್ಯಗಳ ಮುಖಾಂತರ, ಪರಿಶುದ್ಧ ಸತ್ಯವೇದ ಗ್ರಂಥದ ಮುಖಾಂತರ, ಬೈಬಲ್ ಮುಖಾಂತರ ಆತನದೇಯ ಪೂರ್ತಿ ಓದಿದ ಪ್ರೇರೆ. ಅಲ್ಲಿ ನನ್ನ ಎಲ್ಲಕ್ಕಿಂತ ದೊಡ್ಡದು ತಂದೆ ನನ್ನ ಕೈ ಕೊಟ್ಟಿದ್ದು. ನನ್ನ ಕೈಯಿಂದ ಯಾರೂ ಕಸಿದುಕೊಳ್ಳುವುದಿಲ್ಲ ನನ್ನ ಕುರಿಗಳನ್ನು, ಮತ್ತು ತಂದೆಯಿಂದ ಕೈಯಿಂದ ಕಸಿದುಕೊಳ್ಳುವುದಿಲ್ಲ. ನಾನು ಅವುಗಳಿಗೆ ನಿತ್ಯ ಜೀವ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ. ಹೌದು ಪ್ರೇರೆ, ಈ ಕೂಲಿಯ 10ನೇ ಅಧ್ಯಾಯ ಯೋಹಾನ ಸುವಾರ್ತೆ 10ನೇ ವಾಕ್ಯದಲ್ಲಿ ನೋಡುವುದಾದರೆ ಅಲ್ಲಿ ಒಂದು ಹೈಲೈಟ್ ವರ್ಡ್ ಇದೆ ಪ್ರೇರೆ. 10ನೇ ಅಧ್ಯಾಯ 10ನೇ ವಾಕ್ಯ ಯೋಹಾನ ಸುವಾರ್ತೆ, ಜಾನ್ ಗಾಸ್ಪಲ್ 10 verse 10th ವರ್ಡ್. ಕಳ್ಳನು ಬರುವುದು ಕದ್ದುಕೊಳ್ಳಲು, ಕೊಲೆ ಮಾಡಲು, ನಾಶ ಮಾಡಲು. ಹೌದು ಪ್ರೇರೆ, ಸೈತಾನ ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡಲು, ನಾಶ ಮಾಡಲು. ಹೌದು, ನಾನು ಬಂದದ್ದಾದರೂ ಸಮೃದ್ಧಿಯಾದ ಜೀವ ನೀಡಲು, ಯಥೇಚ್ಛವಾದ ಜೀವ ನೀಡಲೆಂದೇ. ಹೌದು ಪ್ರೇರೆ, ಅಂದರೆ ಯಥೇಚ್ಛವಾದ ಜೀವ ಬರುವುದಕ್ಕೆ ಮೊದಲು, ಸಮೃದ್ಧಿಯಾದ ಜೀವಕ್ಕೆ ಪ್ರವೇಶ ಆಗುವ ಮೊದಲು ಕಳ್ಳನನ್ನು ಎದುರುಗೊಳ್ಳಬೇಕಾಗಿದೆ. ಪ್ರಾಣ ತೆಗೆಯುವಷ್ಟು ಭಯ ಹುಟ್ಟಿಸುವ ಆತನನ್ನು, ಕೊಲೆಗಾರನನ್ನು ಎದುರುಗೊಳ್ಳಬೇಕಾಗಿದೆ. ಆ ನಾಶನಗಾರ ಅಂದರೆ ನರಕಕ್ಕೆ ತೆಗೆದುಕೊಂಡು ಹೋಗಲು ಪ್ರಯತ್ನ ಮಾಡುವ ಆತನನ್ನು ಎದುರುಗೊಳ್ಳಬೇಕಾಗಿದೆ, ಸೈತಾನನನ್ನು. ಆದರೆ ಸಮೃದ್ಧಿ ಜೀವ ನೀಡಲು ಬರುತ್ತಿದ್ದಾನೆ ಪ್ರೇರೆ. ಇವೆಲ್ಲ ದಾಟಿದ ನಂತರ ರಾಜಾದಿರಾಜನು, ಸಿಂಹಾಸನರೂಢ ಆದಾತನು 24 ಜನ ಹಿರಿಯರ ಮಧ್ಯೆ ನಮಸ್ಕಾರಕ್ಕೆ, ಸಾಷ್ಟಾಂಗ ನಮಸ್ಕಾರಕ್ಕೆ, ಸ್ತುತಿಗೆ ಪಾತ್ರನು, 4 ಜೀವಿಗಳು 6 ರೆಕ್ಕೆಗಳಿಂದ ಹಗಲು ರಾತ್ರಿ ಯಾವಾಗಲೂ ಪರಿಶುದ್ಧನು ಪರಿಶುದ್ಧನು ಎಂದು ಕಣ್ಣು ಮುಚ್ಚಿ ಅಥವಾ ರೆಕ್ಕೆ ಮುಚ್ಚಿಕೊಂಡು, ಕಣ್ಣಿಗೆ ಗಾಳಿಯಲ್ಲಿ 2 ರೆಕ್ಕೆ, ಕಣ್ಣಿಗೆ 2 ರೆಕ್ಕೆ ಮುಚ್ಚಿಕೊಂಡು ಗಾಳಿಯಲ್ಲಿ ಬಡಿಯುತ್ತಾ 2 ರೆಕ್ಕೆಗಳಿಂದ ಕಾಲಿನ ಸೋಕದೆ, ನೆಲ ಸೋಕದೆ ರೆಕ್ಕೆಗಳ ಮೇಲೆ ನಿಂತು ಪರಿಶುದ್ಧ ಎಂದು ಹೊಗಳುತ್ತಿರುವ ಪ್ರಭು ನಮಗೋಸ್ಕರ ತನ್ನನ್ನೇ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಿದ್ದಾನೆ ಪ್ರೇರೆ. ಹೌದು, ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಮಕ್ಕಳು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ದಾಸತ್ವದಲ್ಲಿರುವುದರಿಂದ ಸೈತಾನನ ಬಳಿಯಲ್ಲಿ ಪಾಪ ಮಾಡಿ ಆತನ ಅಧಿಕಾರದಲ್ಲಿ ಇದ್ದಾರೆ. ಹೌದು ಪ್ರೇರೆ, ಆದರೆ ಯೇಸು ಬಂದನು. ಯೇಸು ಎಂದರೆ ಆತನು ತನ್ನ ಜನರನ್ನು, ಆತನ ವಿಶ್ವಾಸ ಇಡುವವರನ್ನು, ಆತನೆಲ್ಲೋ ರಕ್ಷಕ ಎನ್ನುವ ದೇವರು ಎಂದು ವಿಶ್ವಾಸ ಇಡುವವರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ. ಮತ್ತು ಕ್ರಿಸ್ತ ಎಂದರೆ ಅಭಿಷಿಕ್ತ, ತನ್ನ ಅಭಿಷೇಕದ ಆತ್ಮ ನೀಡಿ, ಹೌದು ಪ್ರೇರೆ, ಸೈತಾನನ ಮೇಲೆ ಅಧಿಕಾರ ಮಾಡಲು ಅನುಗ್ರಹಿಸುತ್ತಾನೆ, ಪಾಪ ಮಾಡಲು ಬಿಡಲು ಕಲಿಸುತ್ತಾನೆ, ಮತ್ತು ಆತನ ಪಾಪದ ಪುರುಷನ ಮೇಲೆ ಅಧಿಕಾರ ಮಾಡಲು ಕಲಿಸುತ್ತಾನೆ. ಸೈತಾನನನ್ನು ನಾಶ ಮಾಡಲು ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದನು ಎನ್ನುವಂತೆ ತನ್ನ ಅಭಿಷೇಕ ನೀಡುತ್ತಾನೆ ಪ್ರೇರೆ. ಹೀಗೆ ನಾವು ನೂತನ ಆರಾಧನೆಯೊಳಗೆ ನೋಡಿದೆವು ಪ್ರೇರೆ. ನಮಸ್ಕಾರ ಮಾಡುತ್ತಿದ್ದಾರೆ 24 ಜನ ಹಿರಿಯರು. ಹೌದು, ತಮ್ಮ ಕಿರೀಟಗಳನ್ನು ಸಿಂಹಾಸನ ಮೇಲೆ ಆಸೀನನಾಗಿರುವ ಯೇಸು ಕ್ರಿಸ್ತನ ಕಾಲಲ್ಲಿ ಇಡುತ್ತಿದ್ದಾರೆ. ನಿನ್ನ ಮುಖಾಂತರ ಸೃಷ್ಟಿ ಉಂಟಾಯಿತು, ನಿನ್ನ ಚಿತ್ತದಿಂದಾಗಿ ಅವು ಇದ್ದವು, ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟವು, ಆದ್ದರಿಂದ ನೀನೇ ಮಹಿಮೆ ಘನತೆ ಪ್ರಭಾವಗಳಿಗೆ ಪಾತ್ರನಾಗಿರುವೆ ಎಂದು ಕಿರೀಟಗಳನ್ನು ಸಿಂಹಾಸನ ಮುಂದೆ ಇಡುತ್ತಿದ್ದಾರೆ ಪ್ರೇರೆ. ಇನ್ನೊಂದಿನ ಕಿರೀಟ ದರ್ಶನದಲ್ಲಿ ತೋರಿಸಿದ ಪ್ರೇರೆ ದೇವರು, ಮತ್ತು ಒಂದು ಉಂಗುರ. ಕಿರೀಟ ಅಂದರೆ ಸಿಂಹಾಸನಕ್ಕೆ, ಅಧಿಕಾರಕ್ಕೆ ಸೂಚನೆ, ಒಂದು ಜ್ಞಾನಕ್ಕೆ ಸೂಚನೆ ಪ್ರೇರೆ, ದೈವ ಜ್ಞಾನಕ್ಕೆ, ಜೀವಕ್ಕೆ ಸೂಚನೆ, ನಿತ್ಯ ಜೀವಕ್ಕೆ. ಒಂದು ಉಂಗುರ, ಪ್ರಕಾಶಮಾನವಾದ ಉಂಗುರ ಪ್ರೇರೆ. ಕಿರೀಟ ಒಂದು ರೀತಿ ಪ್ರಕಾಶ ಇದ್ದರೆ, ಆ ಕಿರೀಟಕ್ಕಿಂತ ಉಂಗುರ ಇನ್ನೂ ಅಧಿಕವಾದ ಪ್ರಕಾಶ ಇದೆ. ಆ ಕಿರೀಟ ಅಧಿಕಾರಕ್ಕೆ ಸೂಚನೆ. ಉಂಗುರ, ಕಿರೀಟ ನಿತ್ಯ ಜೀವಕ್ಕೆ ಸೂಚನೆ ಆದರೆ, ಅಥವಾ ಆತ್ಮ ಸಂಪಾದನೆಗೆ ಸೂಚನೆ ಆದರೆ, ಆತ್ಮಗಳ ಭಾರಕ್ಕೆ ಸೂಚನೆ ಆದರೆ, ಉಂಗುರ ಅಧಿಕಾರಕ್ಕೆ ಸೂಚನೆ ಪ್ರೇರೆ. ಸೈತಾನನ ಮೇಲೆ ಅಧಿಕಾರ. ಇಗೋ, ಅವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಶತ್ರುವಿನ ಯಾವ ಶಕ್ತಿ ನಿಮಗೆ ಹಾನಿ ಮಾಡುವುದಿಲ್ಲ. ದೆವ್ವಗಳು ನಿಮಗೆ ಅಧೀನವಾಗುತ್ತವೆ ಎನ್ನುವುದಕ್ಕೆ ಸಂತೋಷಕ್ಕಿಂತ ಸ್ವರ್ಗದಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿವೆ ಎನ್ನುವಂತೆ ಸಂತೋಷಿಸಿರಿ.
ಪ್ರಿಯರೇ, ಹೀಗೆ ನೂತನ ಆರಾಧನೆಯೊಳಗೆ ಪ್ರಭು ನಮ್ಮನ್ನು ನಡೆಸುತ್ತಾನೆ. ಪ್ರಭುವೇ ಸಮಸ್ತ ಎಂದು ಭಾವಿಸಬೇಕು. ಹೀಗೆ ನಾವು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯಗಳನ್ನು ಓದಿ ನೋಡುವುದಾದರೆ ಪ್ರಿಯರೇ, ಇಲ್ಲಿ ಪರಲೋಕ ದೃಶ್ಯವನ್ನು ನೋಡುತ್ತಿದ್ದೇವೆ. ನಾವು ಆತ್ಮೀಯತೆಯೊಳಗೆ ತಣ್ಣಗಾಗಿರುವಾಗ, ನಿರ್ಜೀವವಾಗಿ ಇದ್ದೇವೆ ಎನ್ನುವಾಗ, ಆ ಪ್ರಾರ್ಥನೆ ಮಾಡುವುದಕ್ಕೆ, ಆರಾಧಿಸುವುದಕ್ಕೆ ಆಸಕ್ತಿ ಇಲ್ಲದೆ ಇರುವಾಗ ಈ ಪ್ರಕಟಣೆ ಗ್ರಂಥ 4, 5 ಅಧ್ಯಾಯಗಳನ್ನು ಓದಿ ನೋಡಬೇಕಾಗಿದೆ ಪ್ರಿಯರೇ. ಆ ವಿಧವಾಗಿ ಓದುವುದರ ಮುಖಾಂತರ ನಮ್ಮ ಸ್ತುತಿಗೆ ಮತ್ತು ಆರಾಧನೆಗೆ ಆ ಉತ್ಸಾಹ ಬರುತ್ತದೆ ಪ್ರಿಯರೇ. ಇಲ್ಲಿ 4 ಜೀವಿಗಳು ನೋಡುತ್ತೇವೆ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ರೆವಲ್ಯೂಷನ್ ಚಾಪ್ಟರ್ 4 ವರ್ಸ್ 8th ವರ್ಡ್. ಇಲ್ಲಿ 4 ಜೀವಿಗಳು, 24 ಜನ ಹಿರಿಯರನ್ನು ನೋಡುತ್ತೇವೆ. 4ನೇ ಅಧ್ಯಾಯ 10, 11ನೇ ವಾಕ್ಯ ರೆವಲ್ಯೂಷನ್. 5ನೇ ಅಧ್ಯಾಯ 8, 10ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ದೂತರ ಸಮೂಹವನ್ನು ನೋಡುತ್ತೇವೆ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11, 12ನೇ ವಾಕ್ಯದಲ್ಲಿ ಇವರೆಲ್ಲರೂ ದೇವರ ಕುರಿಮರಿಯ ಮುಂದೆ ಸಾಷ್ಟಾಂಗ ಬಿದ್ದು ಆರಾಧಿಸುತ್ತಿದ್ದಾರೆ. ಹೌದು, ಅವರು ಯಾವ ವಿಧವಾಗಿ ಆರಾಧಿಸುತ್ತಾರೆ ಎಂದು ನೋಡುವುದಾದರೆ, ವಿಸ್ತಾರ ಜಲ ಸಮೂಹಗಳ ಘೋಷದಂತೆ, ದೊಡ್ಡ ಜಲಪ್ರವಾಹ ಘೋಷದಂತೆ, ದೊಡ್ಡ ಗುಡುಗಿನ ಸ್ವರದಂತೆ ಹಲ್ಲೆಲೂಯಾ ಎಂದು ಆರಾಧಿಸುತ್ತಿದ್ದಾರೆ ಪ್ರೇರೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ ನೋಡುತ್ತೇವೆ ಪ್ರೇರೆ. ಹೌದು, ಆ ಹಲ್ಲೆಲೂಯಾ ಅನ್ನೋದು ಕೂಡ ಆ ಸ್ವರ್ಗದ ಶಕ್ತಿಯಾಗಿದೆ ಪ್ರೇರೆ. ಒಂದಿನ ಪ್ರಾರ್ಥನೆಯಲ್ಲಿರುವಾಗ ದರ್ಶನ ತೋರಿಸಿದ ದೇವರು ಮೊಣಕಲ್ಲೂರಿ ಹಲ್ಲೆಲೂಯಾ ಹಲ್ಲೆಲೂಯಾ ಎಂದು ಹೇಳುತ್ತಿದ್ದೇನೆ. ಒಂದು ಕಪ್ಪಾದ ಒಂದು ನಾಯಿ ಬಂದು ಕೈ ಕಡಿಯುತ್ತಿದ್ದೆ ಪ್ರೇರೆ. ಆ ಕಡಿದ್ರೂ ಕೂಡ ಏನಾಗುತ್ತಿಲ್ಲ. ಕಾರಣ ಮಹಿಮಾ ಶರೀರ, ಮಹಿಮಾ ಲೋಕದಲ್ಲಿ ಇರುವವರು ಕೊಂಡಾಡುವ ಸ್ವರ ಪ್ರೇರೆ. ಪರಿಶುದ್ಧತೆಯಿಂದ, ಆತ್ಮದಿಂದ ನಾವು ಹೇಳಬೇಕಾಗಿದೆ. ಹೀಗೆ ನಮ್ಮ ಸಂಗತಿ ಏನು ಪ್ರೇರೆ? ಭಾಳ ಜನ ಕ್ರೈಸ್ತವರ ಆರಾಧನೆ ಸಮಯದೊಳಗೆ ಅವರು ಬಾಯಿ ತೆರೆಯುವುದಕ್ಕೆ, ಅವರ ಶರೀರ ಕದಲಿಸುವುದಕ್ಕೆ ಭಯಪಡುತ್ತಾರೆ. ಆ ಯೋಗ್ಯನಾದ ಆ ಒಬ್ಬನೇ ಸತ್ಯ ದೇವರು, ನಿತ್ಯ ಜೀವಾದ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಆರಾಧಿಸುವುದಕ್ಕೆ ನಾವು ಯಾವ ವಿಧವಾಗಿ ಹಾಡಬೇಕಾದವರಾಗಿದ್ದೇವೆ ಅಂದರೆ, ನಾವು ಪರಿಶುದ್ಧರಾಗಿರುವುದಾದರೆ, ಜ್ಞಾನಿಗಳಾಗಿರುವುದಾದರೆ, ಒಳ್ಳೆ ಕಣ್ಣಿನ ದೃಷ್ಟಿ ಇರುವವರಾಗಿದ್ದಾದರೆ, ಯಥಾರ್ಥರಾಗಿದ್ದರೆ ನಾಟ್ಯ ಮಾಡಬೇಕಾದವರಾಗಿದ್ದೇವೆ ಪ್ರೇರೆ. ಕೈಗಳನ್ನು ಚಪ್ಪಾಳೆ ಹೊಡೆದು ಮಾಡಬೇಕಾಗಿದೆ. ಸಮಸ್ತ ಭೂನಿವಾಸಿಗಳಿಗೆ ಯೆಹೋವನಿಗೆ ಚಪ್ಪಾಳೆ ಹೊಡೆಯಿರಿ ಎನ್ನುವಂತೆ. ಹೀಗೆ ಸಂತೋಷದೊಂದಿಗೆ ಆ ಹಲ್ಲೆಲೂಯಾ ಕೂಗನ್ನು ಮಾಡಬೇಕಾದವರಾಗಿದ್ದೇವೆ. ದೇವರ ಕುರಿಮರಿ ನಮಗೋಸ್ಕರ ಬಲಿಯಾಗಿದ್ದಾನೆ. ಆದ್ದರಿಂದ ದೇವದೂತರಿಗೋಸ್ಕರ ಬಲಿಯಾಗಿಲ್ಲ ಪ್ರೇರೆ, ನಮಗೋಸ್ಕರ ಬಲಿಯಾಗಿದ್ದಾನೆ. ಆದ್ದರಿಂದ ಆತನನ್ನು ಆರಾಧಿಸಬೇಕಾದ ಅವಸರತೆ ಇದೆ. ಆತನಿಗೆ ಹಾಡನ್ನು ಹಾಡುತ್ತಾ ಕೊಂಡಾಡಬೇಕಾದ ಅವಸರತೆ ಇದೆ ಪ್ರೇರೆ. ಈಗ ದೇವರ ಕುರಿಮರಿಯೇ, ನೀನು ನಮ್ಮ ಕೃತಜ್ಞತೆ ಸ್ತುತಿಗಳ ಯೋಗ್ಯನು. ನೀನು ಮಾತ್ರ ನಮ್ಮ ಹೃದಯದಲ್ಲಿ ಆಸೀನನಾಗಬೇಕಾದ ದೇವರು. ಹೌದು ಪ್ರೇರೆ. ಹೀಗೆ ನಮ್ಮ ಕೈಗಳನ್ನು ಎತ್ತಿ ನಿನ್ನ ಮುಂದೆ ಸಂತೋಷಿಸುತ್ತಿದ್ದೇವೆ ಎಂದು ಹೇಳಬೇಕಾಗಿದೆ. ಹೀಗೆ ದೇವರು ಏನು ಮಾಡಿದ್ದಾನು ಎಂದು ಅಲ್ಲದೆ, ಆತನು ಏನಾಗಿದ್ದಾನೋ ಅದರಿಂದಾಗಿ ನಾವು ಆತನನ್ನು ಆರಾಧಿಸಬೇಕಾಗಿದೆ ಪ್ರೇರೆ. ಆತನು ಮಹೋನ್ನತನಾಗಿದ್ದಾನೆ, ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಹೌದು ಪ್ರೇರೆ. ದೀನನು ಮನ ಮುರಿದವನು ಆದ ಮನುಷ್ಯ ಹೃದಯದಲ್ಲಿ ವಾಸ ಮಾಡ ಬರುತ್ತಿದ್ದಾನೆ. ಹೀಗೆ ನಿತ್ಯತ್ವದೊಳಗೆ ಆತನನ್ನು ಮುಖಾಮುಖಿಯಾಗಿ ನೋಡುವವರೆಗೂ ನಮ್ಮ ಹೃದಯದ ಆಳದಿಂದ ಆತನನ್ನು ಆರಾಧಿಸಿ ಸ್ತುತಿಸಿ ಆತನ ಸುವಾರ್ತೆ ಸಾರಬೇಕಾಗಿದೆ ಪ್ರೇರೆ. ಪರಿಶುದ್ಧತೆಯಿಂದ, ಜ್ಞಾನದಿಂದ ನಮ್ಮಂತೆ ನೆರೆಯವರನ್ನು ಪ್ರೀತಿಸಬೇಕಾಗಿದೆ. ಹೀಗೆ ಶಿಲುವೆ ಪ್ರೀತಿ ಸಾರಬೇಕಾಗಿದೆ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ಯೇಸು ಪ್ರಭುವೇ, ನಿನ್ನ ರಕ್ತವೆಲ್ಲ ಸುರಿಸುವುದರ ಮೂಲಕ ನಮ್ಮನ್ನು ವಿಮೋಚಿಸಿರುವೆ. ಅದಕ್ಕೆ ಬದಲಾಗಿ ಇವಾಗ ನನ್ನ ಹೃದಯದ ಒಳಗಿಂದ ಪ್ರೀತಿಸುವುದಕ್ಕೆ, ಬಲ ಎಲ್ಲ ಬಳಸಿ ನಿನ್ನನ್ನು ಆರಾಧಿಸುವುದಕ್ಕೆ ಸಹಾಯ ಮಾಡಿರಿ ತಂದೆ. ಯೇಸು ಕ್ರಿಸ್ತನ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಫೈರ್, ಲಿವಿಂಗ್ ವಾಟರ್ ಫ್ಲೋ. ಅದು ಪ್ರೇರೆ. ಕೊನೆಯ ವಾಕ್ಯ ನೋಡೋಣ ಪ್ರೇರೆ. ನಾವು ಕೀರ್ತನೆಗಳ ಗ್ರಂಥ 141ನೇ ಅಧ್ಯಾಯ 2ನೇ ವಾಕ್ಯ, ಸ್ಲಾಮ್ಸ್ 141 ವರ್ಸ್ 2nd ವರ್ಡ್. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ಅದು ಪ್ರೇರೆ. ನಮ್ಮ ಪ್ರಾರ್ಥನೆಯ ಧೂಪದಂತೆ ಮತ್ತು ನಾವು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆ ದೇವರಿಗೆ ಸಮರ್ಪಕವಾಗುತ್ತದೆ ಎಂದು
ನಾವು ದಾವಿದನ ಕೀರ್ತನೆ ನೋಡ್ತೇವೆ. ಅಂತ ಧೂಪ ನೈವೇದ್ಯ ಕೀರ್ತನೆ ಪ್ರಭುವಿಗೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.